Morning, dear students. Welcome to Benzene Chemistry YouTube channel. Dear students, today we are going to deal with unit number 12, aldehydes, ketones, and carboxylic acid. Aldehydes, ketones, and carboxylic acid. Dear students, ಈ ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ KCT ಕ್ವಶನ್ ಗಳನ್ನ ಸಾಲ್ವ್ ಮಾಡೋಣ ಟಾಪಿಕ್ ದಿಂದ ಹೌದಾ. ಸೊ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಇರೋ ಕ್ವಶನ್ ಗಳನ್ನ ಪ್ರಿವಿಯಸ್ ಇಯರ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ದೀನಿ ಪಾರ್ಟ್ 3 ಅಂಡ್ ಪಾರ್ಟ್ 4 ದಲ್ಲಿ. ಸೊ ದಿಸ್ ಈಸ್ ಪಾರ್ಟ್ 5th ವಿಡಿಯೋ. Dear students, this is one of the most important topic from organic chemistry. NPUC organic chemistry ದಿಂದ ಇದೊಂದು most important topic ಹೌದಾ. So please don't forget to prepare this for your KCT examination. Okay, start ಮಾಡೋಣ. Solve the questions. The question: the lower members of aliphatic carboxylic acid are soluble in water. This is due to sorry, lower members of aliphatic carboxylic acid ಏನಾಗುತ್ತೆ ಅಂದ್ರೆ ವಾಟರ್ ದಲ್ಲಿ soluble ಆಗುತ್ತಂತೆ. They are soluble in water. Why they are soluble in water? Yes students, ನೀವು ಯಾವುದೇ ಒಂದು ಕಂಪೌಂಡ್ ತಗೊಂಡಾಗ ವಾಟರ್ ದಲ್ಲಿ soluble ಆಗುತ್ತೆ ಅಂತಂದ್ರೆ ಹೌದಾ. ಸೊ ಏನಾಗುತ್ತೆ, ಇಟ್ ಮಸ್ಟ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಏನಾಗಬಹುದು, ಅದು ಹೈಡ್ರೋಜನ್ ಬಾಂಡ್ ಮಾಡಬಹುದು ವಾಟರ್ ಜೊತೆ. ಅದರ್ವೈಸ್ ಇಟ್ ವಿಲ್ ಫಾರ್ಮ್ ಹೈಡ್ರೇಟ್ ಆದ್ರೂ ಫಾರ್ಮೇಶನ್ ಮಾಡಿರುತ್ತೆ, ಅಥವಾ ಹೈಡ್ರೋಜನ್ ಬಾಂಡ್ ಆದ್ರೂ ಫಾರ್ಮೇಶನ್ ಆಗಿರುತ್ತೆ, ಅಥವಾ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿರುತ್ತೆ. ನಾವು ದೇ ಆರ್ ಟೆಲಿಂಗ್ ಅಬೌಟ್ ಅಲಿಪೆಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ಗ್ಯಾನಿಕ್ ಕಂಪೌಂಡ್ ಹೌದಾ. ಸೊ ಇದೇನಾಗಿರುತ್ತೆ ಅಂತಂದ್ರೆ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ನೋಡಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆರ್ ಸಿ ಡಬಲ್ ಬಾಂಡ್ ಓ OH ಅಂತ ಇರುತ್ತೆ ಅದು ಹೌದಾ. ದಿಸ್ ಇಸ್ ಅವರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ವಿ ಹ್ಯಾವ್ ಅ ವಾಟರ್ ಮಾಲಿಕ್ಯೂಲ್ ಲೈಕ್ ದಿಸ್. ವಾಟರ್ ಮಾಲಿಕ್ಯೂಲ್ ಈ ತರ ಇರುತ್ತಾ ಹೌದಾ. ಇಟ್ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್ ಮಾಲಿಕ್ಯೂಲ್. ನೋಡಿ, ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್ ಮಾಲಿಕ್ಯೂಲ್, ಸೊ ಇಟ್ ಈಸ್ ಸಾಲ್ಯುಬಲ್. ಹೌದಾ. ದ ಆನ್ಸರ್ ಇಸ್ ಫಾರ್ಮೇಶನ್ ಆಫ್ ಹೈಡ್ರೋಜನ್ ಬಾಂಡ್ ವಿತ್ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಏನಾಯ್ತು ನಮ್ದೀಗ ಆನ್ಸರ್ ಆಯ್ತು. Next question. Thanise-Rose reaction is an example of auto-oxidation. Auto means what? Itself. Auto-oxidation. Auto-oxidation. ಇಲ್ಲಿ ಆಪ್ಷನ್ ಎ ಅಂತಿದೆಯಲ್ಲ, ಇಲ್ಲಿ ಏನ್ ಕೊಟ್ಟಿದಾರಲ್ಲ ಇದೇನಿದು, ದಿಸ್ ಈಸ್ ಆಪ್ಷನ್ ಎ. ಅಂತಿದೆಯಲ್ಲ ಇದು ಆಪ್ಷನ್ ಎ. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಹೌದಾ. ಇಲ್ಲಿ ಬರೋ ಆಪ್ಷನ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಹೌದಾ, ಭಯ ಆಗಿರ್ಬೇಕು. ನೋಡಿ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, ಇಟ್ ಈಸ್ ಎ ರಿಯಾಕ್ಷನ್ ಆನ್ಸರ್ಡ್ ಬೈ ಓನ್ಲಿ ಆಲ್ಡಿಹೈಡ್ಸ್ ಕಂಟೈನಿಂಗ್ ಅಲ್ಫಾ ಹೈಡ್ರೋಜನ್. ಏನಾಗುತ್ತೆ ಅಂತಂದ್ರೆ ಅವರ್ Thanise-Rose reaction ಕಂಡೀಷನ್ ಏನು, ದ ಕಂಡೀಷನ್ ಫಾರ್ Thanise-Rose reaction, the compound do not contain the compound which do not contain alpha hydrogen can undergo self oxidation and reduction ಹೌದಾ. ಏನಾಗುತ್ತೆ ಅಂತಂದ್ರೆ Thanise-Rose ರಿಯಾಕ್ಷನ್ ಅಲ್ಲಿ ಯಾವ ಕಂಪೌಂಡ್ ಅಲ್ಲಿ, ಯಾವ ಆಲ್ಡಿಹೈಡ್ ಅಲ್ಲಿ ಅಲ್ಫಾ ಹೈಡ್ರೋಜನ್ ಇರೋದಿಲ್ಲಲ್ಲ, ಅದು ಮಾತ್ರ ಏನಾಗುತ್ತೆ ನಮಗದು, ಇಟ್ ವಿಲ್ ಬಿ ಅಂಡರ್ಗೋ ಸೆಲ್ಫ್ ಆಕ್ಸಿಡೇಷನ್ ಅಂಡ್ ಸೆಲ್ಫ್ ರಿಡಕ್ಷನ್ ಇನ್ ದಿ ಪ್ರೆಸೆನ್ಸ್ ಆಫ್ concentrated alkali, not anarkali. Concentrated alkali means base, sodium hydroxide, potassium hydroxide ಈ ತರ ಹೌದಾ. then it will produce salt of carboxylic acid and alcohol. salt of carboxylic acid ಬರುತ್ತೆ ಮತ್ತು ಆಲ್ಕೋಹಾಲ್ ಬರುತ್ತೆ ಹೌದಾ. ಸೊ ಹಂಗಂತಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಇಲ್ಲಿ ಆಪ್ಷನ್ ಎ ದಲ್ಲಿ ಆಲ್ಡಿಹೈಡ್ಸ್ ಕಂಟೈನಿಂಗ್ ಅಲ್ಫಾ ಹೈಡ್ರೋಜನ್ ಅಂತ ಹೇಳಿದ್ದಾರೆ. ಇಲ್ಲಿ ಅಲ್ಫಾ ಹೈಡ್ರೋಜನ್ ಇರಬಾರದು. ರಿಯಾಕ್ಷನ್ ಆಗ್ಬೇಕಾದ್ರೆ Thanise-Rose ರಿಯಾಕ್ಷನ್ ಆಗ್ಬೇಕಾದ್ರೆ ಅಲ್ಫಾ ಹೈಡ್ರೋಜನ್ ಇರಬಾರ್ದು ಮಾರ್ರೆ ಹೌದಾ. ಸೊ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಎ ಏನಾಯ್ತು, ರಾಂಗ್ ಆಯ್ತು. ಆಪ್ಷನ್ ಬಿ ನೋಡೋಣ. ಇಟ್ ಈಸ್ ಅ ರಿಯಾಕ್ಷನ್ ಆನ್ಸರ್ಡ್ ಬೈ ಓನ್ಲಿ aromatic aldehydes. aromatic aldehyde ಅಂದ್ರೆ ಯಾವ ತರ ಇರುತ್ತೆ, ಲೆಟ್ಸ್ ಟೇಕ್ an example. If you look deep into this molecule, can you see, does this contains alpha hydrogen? ಈ ಮಾಲಿಕ್ಯೂಲ್ ದಲ್ಲಿ ಅಲ್ಫಾ ಹೈಡ್ರೋಜನ್ ಇದೆಯಾ ನೋಡ್ರಿ,
ದಿಸ್ ಈಸ್ ಅವರ್ ಫಂಕ್ಷನಲ್ ಗ್ರೂಪ್. ಈ ಫಂಕ್ಷನಲ್ ಗ್ರೂಪ್ ಯಾವ ಕಾರ್ಬನ್ ಅಟ್ಯಾಚ್ ಆಗಿರುತ್ತಲ್ಲ ಆ ಕಾರ್ಬನ್ ಏನ್ ಕರಿತೀವಿ ನಾವು? ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅಲ್ಫಾ ಕಾರ್ಬನ್. ಇದ್ರ ಮೇಲೆ ಹೈಡ್ರೋಜನ್ ಇಲ್ಲ, ಸೊ ಇಟ್ ಡು ನಾಟ್ ಕಂಟೈನ್ ಅಲ್ಫಾ ಹೈಡ್ರೋಜನ್. ನೋ ಅಲ್ಫಾ ಹೈಡ್ರೋಜನ್. ನೀವು ಯಾವ್ದು ಬೇಕಾದ್ರೂ ಅರೋಮ್ಯಾಟಿಕ್ ಆಲ್ಡಿಹೈಡ್ ತಗೊಂಡ್ರು, ಅರೋಮ್ಯಾಟಿಕ್ ಆಲ್ಡಿಹೈಡ್ ತಗೊಂಡ್ರೆ ಏನಿರುತ್ತೆ ಇಲ್ಲಿ? ಇದೇ ತರ ಬಾಂಡ್ ಆಗಿರ್ಬೇಕಾ? ಎಚ್ ಎಚ್ ಓ ಗ್ರೂಪ್ ಶುಡ್ ಬಿ ಬಾಂಡೆಡ್ ಟು ದಿ ಬೆಂಜೀನ್ ರಿಂಗ್. ಹೌದಾ? ಹಂಗಂತಂದ್ರೆ ದಿಸ್ ಕನೀಸೋದ್ ರಿಯಾಕ್ಷನ್ ಇಸ್ ಆನ್ಸರ್ಡ್ ಬೈ ಆಲ್ ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್. ಅಲಿಪೆಟಿಕಲಿ ಒಂದು ಆನ್ಸರ್ ಮಾಡತ್ರಿ, ಯಾವ್ದಂತಂದ್ರೆ ಎಚ್ ಸಿ ಡಬಲ್ ಬಾಂಡ್ ಓ. This formaldehyde can answer this Cannizzaro reaction. Being a aliphatic compound, it can answer this Cannizzaro reaction. ಹೌದಾ? ಒಂದು ಫಾರ್ಮಾಲ್ಡಿಹೈಡ್ ಇರಬೇಕು, ಇಲ್ಲ ಅರೋಮ್ಯಾಟಿಕ್ ಆಲ್ಡಿಹೈಡ್ ಇರಬೇಕು, ಅವಾಗ ಮಾತ್ರ ಏನಾಗುತ್ತೆ ನಮಗೆ Cannizzaro ರಿಯಾಕ್ಷನ್ ಆಗುತ್ತೆ. ಹೌದಾ? ಆನ್ಸರ್ ಏನಾಗುತ್ತೆ? ಇದು ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ನೋಡಿ, ಆಪ್ಷನ್ ಸಿ ಏನಾಗುತ್ತೆ? ಇಟ್ಸ್ ಅ ರಿಯಾಕ್ಷನ್ ಆನ್ಸರ್ಡ್ ಬೈ ಆಲ್ ದಿ ಆಲ್ಡಿಹೈಡ್ಸ್. ತಪ್ಪು. ಆಲ್ಡಿಹೈಡ್ ಎಲ್ಲ ಆಲ್ಡಿಹೈಡ್ ಕೊಡೋದಿಲ್ಲ, ಎಲ್ಲ ಆಲ್ಡಿಹೈಡ್ಸ್ ಈ ರಿಯಾಕ್ಷನ್ ಕೊಡೋದಿಲ್ಲ. ಸಪೋಸ್ ಏನಾದ್ರು ಇದು, ಇಫ್ ದ ಆಲ್ಡಿಹೈಡ್ ಇಸ್ ಲೈಕ್ ದಿಸ್, ನಥಿಂಗ್. ಹೌದಾ? ಸೊ ಇದು ಈ ರಿಯಾಕ್ಷನ್ ಕೊಡೋದಿಲ್ಲ ಬಿಕಾಸ್ ಇಟ್ ಕಂಟೈನ್ಸ್ ಅಲ್ಫಾ ಹೈಡ್ರೋಜನ್. ಅಲ್ಫಾ ಹೈಡ್ರೋಜನ್ ಇದ್ರೆ ಯಾವ ರಿಯಾಕ್ಷನ್ ಆಗುತ್ತೆ? ಎಸ್, ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಇಟ್ ಇಸ್ ಅ ಟಿಪಿಕಲ್ ರಿಯಾಕ್ಷನ್ ಆಫ್ ಅಲಿಪೆಟಿಕ್ ಆಲ್ಡಿಹೈಡ್ಸ್. ನಾವು ನಾಟ್ ಮೀಂಟ್ ಫಾರ್ ಅಲಿಪೆಟಿಕ್ ಆಲ್ಡಿಹೈಡ್ಸ್. ಅರೋಮ್ಯಾಟಿಕ್ ಮಾಡ್ಬೋದು, ಅಲಿಪೆಟಿಕ್ ಮಾಡ್ಬೋದು. ಅಲಿಪೆಟಿಕಲಿ ಇದೊಂದೇ ನಿಮ್ಗೆ ಅಪ್ರಾಪರೇಟ್ ಆಗಿ ಏನ್ ಮಾಡುತ್ತೆ ಅಂದ್ರೆ ರಿಯಾಕ್ಷನ್ ಮಾಡುತ್ತೆ. ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಏನಾಗುತ್ತೆ ನೆಕ್ಸ್ಟ್? ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದಿ ಫಾಲೋವಿಂಗ್. ಇಲ್ಲಿ ಫಾಲೋವಿಂಗ್ ದಲ್ಲಿ ಏನ್ ಮಾಡ್ಬೇಕು ನಾವು? ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಐಡೆಂಟಿಫೈ ಮಾಡ್ಬೇಕಂತೆ. ಏನ್ ಕೇಳಿದ್ದಾರೆ ನೋಡೋಣ, ಚೆಕ್ ಮಾಡ್ತಾ ಹೋಗೋಣ. ಎನ್ ಬ್ಯೂಟೇನ್ ಅಂಡ್ ಐಸೋಬ್ಯೂಟೇನ್. ಎನ್ ಬ್ಯೂಟೇನ್ ಅಂಡ್ ಐಸೋಬ್ಯೂಟೇನ್. ಎನ್ ಅಂತಂದ್ರೆ ಏನು? ಸ್ಟ್ರೇಟ್ ಚೈನ್. ಐಸೋ ಅಂತಂದ್ರೆ ಏನು? ಒನ್ ಬ್ರಾಂಚಿಂಗ್. ಐಸೋಬ್ಯೂಟೇನ್ ಆರ್ ಫಂಕ್ಷನಲ್ ಐಸೋಮರ್ಸ್. ನೋಡಿ, ಕಾಮಿಡಿ ಮಾಡ್ತಿದ್ದಾರೆ ಅವರು. ನೀವು ಫಂಕ್ಷನಲ್ ಐಸೋಮರ್ ಅಂತ ಹೇಳ್ತಿದ್ದಾರೆ. ಹೌದಾ? ದೇ ಆರ್ ನಾಟ್ ಫಂಕ್ಷನಲ್ ಐಸೋಮರ್ಸ್. ನೋಡಿ, ಫಂಕ್ಷನಲ್ ಗ್ರೂಪ್ ಡಿಫರೆಂಟ್ ಇದೆಯಾ ಇಲ್ಲಿ? ಫಂಕ್ಷನಲ್ ಐಸೋಮರ್ ಅಂದ್ರೆ ಏನು? The two compounds, two or more compounds should have same molecular formula, but they should have different functional group. ಇಲ್ಲಿ ಫಂಕ್ಷನಲ್ ಗ್ರೂಪೇ ಇಲ್ಲ, ಎರಡು ಹೈಡ್ರೋಕಾರ್ಬನ್ಸ್. ಸ್ಟ್ರೇಟ್ ಚೈನ್ ಇದೆ, ಇನ್ನೊಂದು ಬ್ರಾಂಚ್ ಇದೆ. ಸೊ ದೀಸ್ ಟು ಆರ್ ಚೈನ್ ಐಸೋಮರ್ಸ್ ಬಟ್ ನಾಟ್ ಫಂಕ್ಷನಲ್. ಈಸ್ ರಾಂಗ್. ಹೌದಾ? ಪ್ರೊಪೇನ್ 1 ಆಲ್ ಅಂಡ್ ಪ್ರೊಪೇನ್ 2 ಆಲ್ ಆರ್ ಪೊಸಿಷನ್ ಐಸೋಮರ್ಸ್. ಇಲ್ಲಿ ಏನಿದೆ? ಪ್ರೊಪೇನ್ 1 ಆಲ್ ಅಂದ್ರೆ ಏನು? OH ಗ್ರೂಪ್. OL ಅಂದ್ರೆ ಏನು? OH ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ಫಸ್ಟ್ ಕಾರ್ಬನ್, 1 ಕಾರ್ಬನ್. ಹೌದಾ? ಪ್ರೊಪೇನ್ 2 ಆಲ್ ಅಂತಂದ್ರೆ OH ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ಸೆಕೆಂಡ್ ಕಾರ್ಬನ್, ಎರಡನೇ ಕಾರ್ಬನ್ ಮೇಲೆ ಇರುತ್ತೆ. ಎರಡು OH ಗ್ರೂಪ್, ಫಂಕ್ಷನಲ್ ಗ್ರೂಪ್ ಸೇಮ್ ಇದೆಯಾ, ಬಟ್ ಅದ್ರ ಪೊಸಿಷನ್ ಮಾತ್ರ ಏನಿದೆ? ಡಿಫರೆಂಟ್ ಇದೆ. ಸೊ ಪ್ರೊಪೇನ್ 1 ಆಲ್ ಅಂಡ್ ಪ್ರೊಪೇನ್ 2 ಆಲ್ ಆರ್ ಪೊಸಿಷನ್ ಐಸೋಮರ್ಸ್. ಐ ಹ್ಯಾವ್ ಗಿವನ್ ಇಟ್ಸ್ ಕರೆಕ್ಟ್ಲಿ. ಕರೆಕ್ಟ್. ನೋಡಿ, ಇನ್ನು ಡೈಮಿಥೈಲ್ ಈಥರ್ ಅಂಡ್ ಇಥನಾಲ್, ದೀಸ್ ಟು ಆರ್ ಫಂಕ್ಷನಲ್ ಐಸೋಮರ್ಸ್. ಯಾಕಂದ್ರೆ ಕೆಮಿಕಲ್ ಫಾರ್ಮುಲಾ ಸೇಮ್ ಇರುತ್ತಾ, ಇದರಲ್ಲಿ ಫಂಕ್ಷನಲ್ ಗ್ರೂಪ್ ಈಥರ್ ಇರುತ್ತಾ, ROR ಇರುತ್ತಾ, ಇಲ್ಲಿ ಫಂಕ್ಷನಲ್ ಗ್ರೂಪ್ OH ಇದೆ. ಹೌದಾ? ಸೊ ದೀಸ್ ಟು ಆರ್ ಫಂಕ್ಷನಲ್ ಐಸೋಮರ್ಸ್, ಬಟ್ ಇವರು ಚೈನ್ ಅಂತ ಕೊಟ್ಟಿದ್ದಾರೆ. ರಾಂಗ್ ಇದು. ಇಥನೋಯಿಕ್ ಆಸಿಡ್ ಅಂಡ್ ಮಿಥೈಲ್ ಮಿಥನೋಯೇಟ್ ಇವು ಎರಡು ಸೇಮ್ ಫಂಕ್ಷನಲ್ ಐಸೋಮರ್ಸ್. ಹೌದಾ? ಅವ್ರು ಏನ್ ಕೊಟ್ಟಿದ್ದಾರೆ? ಇದನ್ನ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಕ್ವಶನ್ ಇದು. ದಿಸ್ ಈಸ್ ಅವರ್ OH ಗ್ರೂಪ್, ದಿಸ್ C ಡಬಲ್ ಬಾಂಡ್ O, ದಿಸ್ ಈಸ್ ಅವರ್ H3. ನೀವು ಯಾವ ರಿಯೇಜೆಂಟ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಕನ್ವರ್ಟ್ ದಿಸ್ ಗ್ರೂಪ್ ಇಂಟು ದಿಸ್. ಏನ್ ಚೇಂಜ್ ಆಗಿದೆ ನೋಡಿ ಇಲ್ಲಿ? C ಡಬಲ್ ಬಾಂಡ್ O ಇಸ್ ಕನ್ವರ್ಟೆಡ್ ಇಂಟು CH2 ಗ್ರೂಪ್. C ಡಬಲ್ ಬಾಂಡ್ O ಗ್ರೂಪ್ ಏನಾಗಿದೆ? CH2 ಗ್ರೂಪ್ ಆಗಿ ಕನ್ವರ್ಟ್ ಆಗಿದೆ. ಇಷ್ಟು ಮಾತ್ರ ಚೇಂಜ್ ಆಗಿದೆ. ಹೌದಾ? ನಥಿಂಗ್ ಎಲ್ಸ್ ಚೇಂಜ್ಡ್ ಎಕ್ಸೆಪ್ಟ್ ದಿಸ್. ಹೌದಾ? ಇಲ್ಲಿ ನೋಡೋಣ ಯಾವ್ಯಾವ ರಿಯೇಜೆಂಟ್ ಯೂಸ್ ಮಾಡಿದ್ರೆ ಏನೇನ್ ರಿಯಾಕ್ಷನ್ ಆಗುತ್ತೆ. ಲೆಟ್ಸ್ ಟೇಕ್ ದಿಸ್ ಕಂಪೌಂಡ್. ಈ ಕಂಪೌಂಡ್ ತಗೋತಾ ಇದ್ದೀನಿ ನಾನು. ಹೌದಾ? ಈ ಕಂಪೌಂಡ್ಗೆ ಏನೇನು ಆಡ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ದಿಸ್ ಇಸ್ ಅವರ್ CH3, ದಿಸ್ ಇಸ್ ಅವರ್ OH ಗ್ರೂಪ್. ಇಫ್ ದಿಸ್ ಕಂಪೌಂಡ್ ಇಸ್ ರಿಯಾಕ್ಟೆಡ್ ವಿತ್ zinc amalgam in HCl, zinc amalgam in HCl, ನಮ್ಗೆ ಏನು ಬರುತ್ತೆ ಪ್ರಾಡಕ್ಟ್ ಗೊತ್ತಾ? we will have this product. ಏನ್ ಬರುತ್ತೆ ನಮ್ಗೆ? ಇದು
CH3 ಅಂತ ಬರುತ್ತೆ. See, our zinc amalgam in HCl can reduce that C double bond O with with OH group. ಏನ್ ಮಾಡುತ್ತೆ, OH ಗ್ರೂಪ್ ಅನ್ನು ರೆಡ್ಯೂಸ್ ಮಾಡಿಬಿಡುತ್ತಾ, C double bond O ರೆಡ್ಯೂಸ್ ಮಾಡಿಬಿಡುತ್ತೆ. ಹೌದಾ? ಸೊ ಈ ತರ ಕಂಪೌಂಡ್ ಬರುತ್ತೆ. ಅದೇ ನೀವೇನಾದ್ರೂ ನಿಕೆಲ್ ಇನ್ ಹೈಡ್ರೋಜನ್ ಹಾಕಿದ್ರೆ ಅಥವಾ ಹೈಡ್ರೋಜನ್ ನಿಕೆಲ್ ಹಾಕಿದ್ರೆ then also you will get this compound. ಅವಾಗಲೂ ಇದೇ ಕಂಪೌಂಡ್ ಬರುತ್ತೆ. And if you add sodium borohydride NaBH4 ಹಾಕಿದ್ರು you will get this compound. ಇದನ್ನ ಚೆಕ್ ಮಾಡೋಣ. ಇದು ಉಲ್ಫ್ ಕಿಸ್ನರ್, ಇದು ಕ್ಲೆಮೆನ್ಸೆನ್ಸ್ ರಿಯಾಕ್ಷನ್. ಹೌದಾ? ಇದು ಸೋಡಿಯಂ ಬೋರೋಹೈಡ್ರೈಡ್, ಇದು ಕೆಟಲೈಟಿಕ್ ಹೈಡ್ರೋಜನೇಷನ್. ಇಫ್ ಯು ಆಡ್ NH2 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 NH2, ಹೌದಾ, ಈ KOH ಇಥಿಲೀನ್ ಗ್ಲೈಕಾಲ್ ಮೀಡಿಯಂದಲ್ಲಿ ಹಾಕಿರ್ತಾರೆ. ಅವಾಗ ಏನ್ ಬರುತ್ತೆ ಪ್ರಾಡಕ್ಟ್ ಅಪ್ಪ ಅಂತಂದ್ರೆ we will have product like the H3. This is OH group. ನೋಡಿ, this sodium, sorry, ಯಾವ್ದಿದು ಹೈಡ್ರೋಜನ್ ಕ್ಯಾನ್ ರಿಡ್ಯೂಸ್ C double bond O group to CH group. ಕಾರ್ಬೋನಿಲ್ ಗ್ರೂಪ್ ಅನ್ನ ಏನ್ ಮಾಡುತ್ತೆ, ಅದು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಡು ನಾಟ್ ಟಚ್ ಅದರ್ ಥಿಂಗ್ಸ್. ಹೌದಾ? ಇದು ಹೆಂಗ್ ತರ, ಯಾವ ತರ ಅಂತಂದ್ರೆ ನಿಮ್ ತರ ಹೋಮ್ವರ್ಕ್ ಕೊಟ್ರೆ ಯಾವ್ದು ಒಂದು ಹೋಮ್ವರ್ಕ್ ಕೊಟ್ಟಿರ್ತೀವಲ್ಲ ಅದರಲ್ಲಿ ಒಂದು ಪಾಯಿಂಟ್ ನ ಮಾತ್ರ ನೀಟಾಗಿ ಬರ್ಕೊಂಡ್ ಬರೋದು. ಹೌದಾ? ಉಳಿದಿರೋ ಹೋಮ್ವರ್ಕ್ ಅನ್ನ ಟಚ್ ಮಾಡೋ ಹಾಗೆ ಇಲ್ಲ. ಇವ್ರು ನೀವಾದ್ರೆ ಟ್ರೈ ಮಾಡಿದ್ರೆ ಬರ್ತಾ ಇರ್ತದೆ 4-5 ಹೋಮ್ವರ್ಕ್ ಕೊಟ್ಟಾಗ. ಹೌದಾ? ಒಂದು ಹೋಮ್ವರ್ಕ್ ಅನ್ನ ಮಾತ್ರ ನೀಟಾಗಿ ಬರ್ದ್ ಬಿಡೋದು, ಉಳಿದಿರೋ ಹೋಮ್ವರ್ಕ್ ಅನ್ನ ಟಚ್ ಮಾಡೋದಿಲ್ಲ. ಯಾಕ್ರಪ್ಪ ಬರ್ದಿಲ್ಲ ಸರ್, ನೀವ್ ಹೇಳೇ ಇಲ್ವಲ್ಲ ಅದನ್ನ. ಒಂದು ಹೋಮ್ವರ್ಕ್ ಮಾಡಿದ್ರೆ ಒಂದು ಮಾಡಿದೀವಿ, ಹೌದಲ್ಲ? ಇದು ಅದೇ ತರ ನೋಡಿ, ಇಟ್ ವಿಲ್ ರಿಡ್ಯೂಸ್ ಓನ್ಲಿ C double bond O group. ಆನ್ಸರ್ ಈಸ್ ಆಪ್ಷನ್. ಆನ್ಸರ್ ಏನಾಗುತ್ತೆ ಈಗ, ಆಪ್ಷನ್ ಬಿ ಆಗುತ್ತೆ. ಆಯ್ತಾ ಇದು? ನೆಕ್ಸ್ಟ್, ಇನ್ ದ ಫಾಲೋವಿಂಗ್ ರಿಯಾಕ್ಷನ್, ರಿಯಾಕ್ಷನ್ ಏನಿದೆ ಇದು, ದಿಸ್ ಇಸ್ ಅವರ್ ಟಾಲಿನ್ ರಿಯಾಕ್ಟ್ ವಿತ್ CrO2 Cl2. ಏನೋ ನೆನಪಾಗ್ತಿದ್ಯಾ? CrO2 Cl2 in the presence of CH2. ಎಸ್, ಏನಿದು ಇಟಾರ್ಡ್ ರಿಯಾಕ್ಷನ್. ಇದರ ಹೆಸರೇನು? ಇಟಾರ್ಡ್ ರಿಯಾಕ್ಷನ್. ದಿಸ್ ರಿಯೇಜೆಂಟ್ is called as chromyl chloride. ಪಾಯ್ಸನಸ್ ಗ್ಯಾಸ್ ರೀ ಇದು, ಕ್ರೋಮೈಲ್ ಕ್ಲೋರೈಡ್. ಇಟ್ ವಿಲ್ ಪ್ರೊಡ್ಯೂಸ್ ದ ಕಂಪೌಂಡ್ X. ಏನ್ ಬರುತ್ತೆ ಇಲ್ಲಿ, ನಮ್ಮ ಕಂಪೌಂಡ್ X ಅನ್ನೋ ಕಂಪೌಂಡ್ ಬರುತ್ತೆ, ಇಂಟರ್ಮೀಡಿಯೇಟ್. ಆ ಕಂಪೌಂಡ್ ಅನ್ನ ಹೈಡ್ರೋಲೈಸ್ ಮಾಡಿದ್ರೆ, ಇಫ್ ಯು ಹೈಡ್ರೋಲೈಸ್ ದಟ್ ಕಂಪೌಂಡ್ ವಿಲ್ ಗೆಟ್ Z. Z ಅನ್ನೋ ಕಂಪೌಂಡ್ ಯಾವ್ದು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಬರೆಯೋಣ ರಿಯಾಕ್ಷನ್ ಇದ್ರದ್ದು. is our toluene H3 group, and this is reacted with CrO2 Cl2 in the presence of carbon disulfide. ಇದೊಂದು ಇಂಟರ್ಮೀಡಿಯೇಟ್ ಬರುತ್ತೆ ನಿಮಗೆ. will have one intermediate. ಹೌದಾ? ಇದೊಂದು ಇಂಟರ್ಮೀಡಿಯೇಟ್ ಬರುತ್ತೆ, that is OCr2 OCl2. ಹೌದಾ? ಈ ತರ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಅಂಡ್ ದಿಸ್ ಇಂಟರ್ಮೀಡಿಯೇಟ್, ದಿಸ್ ಇಸ್ ಬ್ರೌನ್ ಕಲರ್ಡ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್. ಇದರ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡಬೇಡಿ. ಹೌದಾ? ಬ್ರೌನ್ ಕಲರ್ ಇರುತ್ತೆ. ಇದನ್ನ ನೀವೇನಾದ್ರೂ ಹೈಡ್ರೋಲೈಸ್ ಮಾಡಿದ್ರೆ, ಹೈಡ್ರೋಲೈಸ್ ದಿಸ್ ವಿಲ್ ಹ್ಯಾವ್ ದ ಕಂಪೌಂಡ್ ಆಸ್, ಇದೆಲ್ಲ ಕಂಪೌಂಡ್ ವೆರಿ ಬ್ಯೂಟಿಫುಲ್. ಹೌದಾ? ಇಟ್ ಇಸ್ ಕಾಲ್ಡ್ ಆಸ್ ಬೆಂಜೀನ್ ಕಾರ್ಬಾಲ್ಡಿಹೈಡ್. ಇದರ ಹೆಸರೇನು? ಬೆಂಜೀನ್ ಕಾರ್ಬಾಲ್ಡಿಹೈಡ್. ಯಾಕೆ ಸರ್ ಸುಮ್ಮನೆ ಕನ್ಫ್ಯೂಸ್ ಮಾಡ್ತೀರಾ? ಇಸ್ ಅವರ್ ಬೆಂಜಾಲ್ಡಿಹೈಡ್. ಏನಿದು? ಬೆಂಜಾಲ್ಡಿಹೈಡ್. ಅವರ್ ಆನ್ಸರ್ ಬೆಂಜಾಲ್ಡಿಹೈಡ್ ನೋಡ್ರಿ ಇದು. ರಿಯಾಕ್ಷನ್ ಹೆಸರು ಏನಿದು? ಥರ್ಡ್ ರಿಯಾಕ್ಷನ್ is chromyl chloride. Right. Yes, student, this is one of the important reaction. Please remember. ಹೌದಾ? ಯಾಕಂದ್ರೆ ಥಿಯರಿಯಲ್ಲೂ ಇದ್ರ ಬಗ್ಗೆ ಬಹಳ ಕ್ವಶನ್ ಕೇಳ್ತಾರೆ. ವಿಚ್ ರಿಯೇಜೆಂಟ್ ಇಸ್ ಯೂಸ್ಡ್ ಇನ್ ಇಟಾರ್ಡ್ ರಿಯಾಕ್ಷನ್ ಅಂತ ಕೇಳಬಹುದು. ಹೌದಾ? ಅಥವಾ ಸಬ್ಸ್ಟ್ರೇಟ್ ಯಾವ್ದಂತ ಕೇಳಬಹುದು, ರಿಯೇಜೆಂಟ್ ಯಾವ್ದಂತ ಕೇಳಬಹುದು. ಆಮೇಲೆ ಕ್ವಶನ್ಸ್ ಜನರಲಿ ಬಂದಿರುತ್ತೆ. ಕ್ವೆಶನ್ ಇಂಟ್ರೆಸ್ಟಿಂಗ್ ಇದೆ ನೋಡಿ ಕ್ವಶನ್. ನೋಡಿ, ಕಂಪೌಂಡ್ ಏನಿದೆ ಇದು, ದಿಸ್ ಇಸ್ CH2OH 1 2 3 4 ಕಾರ್ಬನ್ ಇದೆ. ಹೌದಾ? ಇದು CH2OH ಇದೆ, ಇದು CHO ಇದೆ, ಡಬಲ್ ಬಾಂಡ್ ಇದೆ. ಇಲ್ಲಿ ಅವರು ದೇ ಹ್ಯಾವ್ ಆಡೆಡ್ 3 ರಿಯೇಜೆಂಟ್ A B C. If you add only A, you will have this compound. ಏನಾಗಿದೆ ಚೇಂಜ್? CHO group is converted into CH2OH. Nothing else changed. ಇದನ್ನು ಬಿಟ್ಟು ಮತ್ತೇನು ಚೇಂಜ್ ಆಗಿಲ್ಲ. So this is reduction. ಇದು reduction. ಬಿ ಅಲ್ಲಿ ಏನಾಗಿದೆ ನೋಡಿ, ಬಿ ರಿಯೇಜೆಂಟ್ ಹಾಕಿದಾಗ CHO as it is ಇದೆ, ಡಬಲ್ ಬಾಂಡ್. ಎಸ್,
ಇದು CHO ಆಗಿದೆ, ಮೀನ್ಸ್ ಇಟ್ ಈಸ್ ಆಕ್ಸಿಡೈಸ್ಡ್. ಹೇಗಿದೆ ಇದು? ಆಕ್ಸಿಡೈಸ್ ಆಗಿದೆ. ಈ ರಿಯೇಜೆಂಟ್ ಏನು? ಆಕ್ಸಿಡೈಸಿಂಗ್ ಏಜೆಂಟು. ಹೌದಾ? ಎ ಏನು? ರೆಡ್ಯೂಸಿಂಗ್ ಏಜೆಂಟು. ಸಿ ಏನಿದೆ? CS2H ಆಸ್ ಇಟ್ ಇಸ್ ಇದೆಯಾ? CHO is reduced. ರಿಡ್ಯೂಸ್ ಆಗಿದೆ. ಇವನ್ ಡಬಲ್ ಬಾಂಡ್ ಇಸ್ ಆಲ್ಸೋ ರಿಡ್ಯೂಸ್. ಡಬಲ್ ಬಾಂಡ್ ರಿಡ್ಯೂಸ್ ಆಗಿದೆ. ಹೌದಾ? ಈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅಪ್ರಾಕ್ಸಿಮೇಷನ್, ಇದು ಶಾರ್ಟ್ಕಟ್ ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲ ಕಡೆ ಹೆಲ್ಪ್ ಆಗುತ್ತೆ ಇದು. ಇಫ್ ಯು ಟೇಕ್ ಆಲ್ಕೋಹಾಲ್ ತಗೊಂಡ್ರೆ, ಇದು ಎಸ್ಪೆಷಲಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ, ಇದನ್ನ ನೀವೇನಾದ್ರೂ ಆಕ್ಸಿಡೈಸ್ ಮಾಡಿದ್ರೆ ವಿಲ್ ಗೆಟ್ ಆಲ್ಡಿಹೈಡ್ ಬರುತ್ತೆ. ಆಲ್ಡಿಹೈಡ್ ಬರುತ್ತೆ. ಹೌದಾ? ಈ ಆಲ್ಡಿಹೈಡ್ ಅನ್ನ ಫರ್ದರ್ ಆಕ್ಸಿಡೇಷನ್ ಮಾಡಿದ್ರೆ ವಿಲ್ ಹೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡಿ, ನೀವು ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಮಾಡಬೇಕಾದ್ರೆ ಏನು ಯೂಸ್ ಮಾಡಬೇಕು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡಬೇಕು. ಅದೇ ನೀವು ಆಲ್ಕೋಹಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಹೌದಾ? ಯಾಕಂದ್ರೆ ಒಂದು ಸ್ಟೆಪ್ ಸ್ಕಿಪ್ ಆಗಬೇಕಲ್ಲ. ಓಕೆ, ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನು ರೆಡ್ಯೂಸ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? ವಿಲ್ ಗೆಟ್ ಆಲ್ಡಿಹೈಡ್. ಬ್ರಾಕೆಟ್ ಅಲ್ಲಿ ಎಚ್ ಅಂತ ಬರೆದ್ರೆ ಏನದು? ರಿಡಕ್ಷನ್. ಆಲ್ಡಿಹೈಡ್ ಗಳನ್ನ ರೆಡ್ಯೂಸ್ ಮಾಡಿದ್ರೆ ಆಲ್ಕೋಹಾಲ್ಸ್ ಬರುತ್ತೆ. ಹೌದಾ? ಹೌದಾ? ಈಗ ಇದನ್ನ ಚೆಕ್ ಮಾಡೋಣ. ರಿಯೇಜೆಂಟ್ ಏನಿರಬೇಕು? ರಿಡಕ್ಷನ್ ಮಾಡ್ತಾ ಇದೆ ಅಂತಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಇರಬೇಕು. ಹೌದಾ? ದಟ್ ಮಸ್ಟ್ ಬಿ ಅ ರೆಡ್ಯೂಸಿಂಗ್ ಏಜೆಂಟ್. ಏನಿದೆ ನೋಡಿ, ನಮ್ಮ ರೆಡ್ಯೂಸಿಂಗ್ ಏಜೆಂಟ್ ಯಾವ ತರ ಇರಬೇಕು? ಅವರ್ ದಿ ಆಲ್ಡಿಹೈಡ್ ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ನಮ್ಮ ಆಲ್ಡಿಹೈಡ್ ಏನಾಗಿದೆ? ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಂಗಾರೆ ಏನಿರಬೇಕದು? ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಸಾಕ್ರಿ. ಹೌದಾ? ಅಂದ್ರೆ ನೀವು ನಾರ್ಮಲ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಸಾಕು. ಏನಾಗುತ್ತೆ ಇದು? ಅವರ್ ಆಲ್ಡಿಹೈಡ್ ಇಸ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್. ಆಲ್ಡಿಹೈಡ್ ಏನಾಗುತ್ತೆ? ನಮಗೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಯಾವ್ದು ನೋಡೋಣ. ಹೈಡ್ರೋಜನ್ ಇನ್ ಪೆಲಾಡಿಯಂ. ನೋಡಿ, ಹೈಡ್ರೋಜನ್ ಇನ್ ಪೆಲಾಡಿಯಂ ಯೂಸ್ ಮಾಡಿದ್ರೆ ಇಟ್ ವಿಲ್ ರೆಡ್ಯೂಸ್ ಡಬಲ್ ಬಾಂಡ್ ಆಲ್ಸೋ. ನೆನಪಿರಲಿ, ಇದೊಂದು ಪಾಯಿಂಟ್. ಇದು ನೀವು ಡಬಲ್ ಬಾಂಡ್ ರೆಡ್ಯೂಸ್ ಮಾಡಬೇಕಾದ್ರೆ ಹೈಡ್ರೋಜನ್ ಇನ್ ಪೆಲಾಡಿಯಂ ಅನ್ನ ಯೂಸ್ ಮಾಡಬೇಕು. ಒನ್ ಲಿಂಡ್ಲರ್ಸ್ ಅಲ್ಲಿ ನೋಡಿರ್ತಾರೆ ಇದನ್ನೆಲ್ಲ. ಹೌದಾ? ಹೌದಾ? ಸೊ ನಮ್ಗೆ ಏನಾಗಿದೆ? ಎ ರಿಯೇಜೆಂಟು ಡಬಲ್ ಬಾಂಡ್ ಅನ್ನು ರೆಡ್ಯೂಸ್ ಮಾಡಿಲ್ಲ. ಹಂಗಂತಂದ್ರೆ ಇದು ಆಪ್ಷನ್ ಎ ರಾಂಗ್ ಆಯ್ತು. ನಮ್ಮ ರಿಯೇಜೆಂಟ್ ಇದಲ್ಲ. ಇವನ್ ಆಪ್ಷನ್ ಡಿ ದಲ್ಲಿ ಅದೇ ಇದೆಯಾ? ಪಟ್ ಎರಡು ಆಪ್ಷನ್ ಹೊರಟೈತಿ. ಈಗ ಎರಡು ಆಪ್ಷನ್ ಎಲಿಮಿನೇಟ್ ಆಯ್ತು. ಆಪ್ಷನ್ ಎ, ಆಪ್ಷನ್ ಡಿ, ಗೋವಿಂದ. ಅವರ್ ಆನ್ಸರ್ ಮಸ್ಟ್ ಬಿ ಐದರ್ ಆಪ್ಷನ್ ಬಿ. ಹೌದಾ? ನೋಡೋಣ, ಇಲ್ಲಿ ನೋಡಿ, ಬಿ ರಿಯೇಜೆಂಟ್ ಏನಿರಬೇಕದು? ಆಕ್ಸಿಡೈಸಿಂಗ್ ಏಜೆಂಟ್ ಇರಬೇಕು. ಯಾವ ತರ ಆಕ್ಸಿಡೈಸ್ ಆಗಿದೆ? ಏನ್ ಆಕ್ಸಿಡೈಸ್ ಆಗಿದೆ ನೋಡೋಣ. ಅವರ್ ಆಲ್ಕೋಹಾಲಿಕ್ ಗ್ರೂಪ್ ಈಸ್ ಆಕ್ಸಿಡೈಸ್ ಟು ಆಲ್ಡಿಹೈಡ್. ನೋಡಿ, ಪ್ರೈಮರಿ ಆಲ್ಕೋಹಾಲ್ ಏನಾಗಿದೆ? ಈಗ ಆಲ್ಡಿಹೈಡ್ ಆಗಿದೆ. ಆಲ್ಕೋಹಾಲ್ ಆಲ್ಡಿಹೈಡ್ ಆಗಬೇಕಾದ್ರೆ ಏನ್ ಯೂಸ್ ಮಾಡ್ಬೇಕು ನಾವು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡಬೇಕು. ಏನು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ನೋಡಿ, ಅಲ್ಕಲೈನ್ KMnO4 ಏನ್ರಿ? ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದಂತೂ ಗೊತ್ತೇ ಇದೆ ಸರ್ ನಮಗೆ. ಕೆಮಿಸ್ಟ್ರಿ ಯಾವಾಗಿಂದ ಕಲಿತಾ ಇದೀವಲ್ಲ ಅಲ್ಲಿಂದ ನೋಡಿದೀವಿ ಇದನ್ನ. ಅಲ್ಕಲೈನ್ KMnO4 ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಏನ್ ಮಾಡುತ್ತೆ ಅಂತಂದ್ರೆ, KMnO4 ಹಾಕಿದ್ರೆ ಇಫ್ ಯು ಆಡ್ ಅಲ್ಕಲೈನ್ KMnO4, alcohols are directly converted into carboxylic acid. ಬಟ್ ನಾವೇನ್ ಮಾಡಿದೀವಿ ಇಲ್ಲಿ? ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಮಾಡಿದೀವಿ. ಯಾವ್ದು ಯೂಸ್ ಮಾಡಬಹುದು? ಕ್ಯಾನ್ ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ TC, EDC. ಹೌದಾ? Cr2O3 ಅಥವಾ ಜೋನ್ಸ್ ರಿಯೇಜೆಂಟ್ ಅನ್ನು ಯೂಸ್ ಮಾಡಬಹುದು. ಅವಾಗ ಏನಾಗುತ್ತೆ ನಮಗೆ? ಅವರ್ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ ಟು ಆಲ್ಡಿಹೈಡ್. ಒನ್ ಸ್ಟೆಪ್ ಆಕ್ಸಿಡೇಷನ್ ಆಗುತ್ತೆ, ಪಾರ್ಷಿಯಲ್ ಆಕ್ಸಿಡೇಷನ್ ಆಗುತ್ತೆ. ಆಯ್ತಾ? ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ನು ರಾಂಗ್ ಆಯ್ತಾ? ಸೊ NaBH4 PC ಯಾವ್ದಿರುತ್ತೆ? ಡೆಫಿನೆಟ್ಲಿ PCC ಇರುತ್ತೆ. ಆಪ್ಷನ್ ಸಿ ಅಲ್ಲಿ ಅಥವಾ ಸಿ ರಿಯೇಜೆಂಟ್ ಏನಿದೆ ನೋಡಿ, ರಿಯೇಜೆಂಟ್ ಸಿ ಏನ್ ಕೆಲಸ ಮಾಡಿದೆ? ಹ್ಯಾಸ್ ರೆಡ್ಯೂಸ್ಡ್ ಆಲ್ಡಿಹೈಡ್ ಗ್ರೂಪ್ ಆಸ್ ವೆಲ್ ಆಸ್ ಡಬಲ್ ಬಾಂಡ್. ಡಬಲ್ ಬಾಂಡ್ ಅನ್ನು ಯಾರು ರೆಡ್ಯೂಸ್ ಮಾಡ್ತಾರೆ? ಹೈಡ್ರೋಜನ್ ಇನ್ ಪೆಲಾಡಿಯಂ. ಹೈಡ್ರೋಜನ್ ಇನ್ ಪೆಲಾಡಿಯಂ ಅಂತಿದೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ. ಸೊ ಅವರ್ ಆನ್ಸರ್ ಈಸ್ ಆಪ್ಷನ್ ಸಿ. ಆನ್ಸರ್ ಏನಾಯ್ತು ಈಗ? ಆಪ್ಷನ್ ಸಿ ಆಯ್ತು. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಆಯ್ತಾ? ಸ್ಟೂಡೆಂಟ್ಸ್, ಈ ತರದ್ ನಿಮ್ಗೆಲ್ಲ ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ question. The propanoic acid
there goes HVZ reaction. HVZ ಅಂದ್ರೆ ಏನು? ಹೆಲ್ ಓಲಾರ್ಡ್ ಜಿಲೆನ್ಸ್ಕಿ ರಿಯಾಕ್ಷನ್. ಹೆಲ್ ಓಲಾರ್ಡ್ ಜಿಲೆನ್ಸ್ಕಿ ರಿಯಾಕ್ಷನ್ ಟು ಗಿವ್ ಕ್ಲೋರೋಪ್ರೊಪನಾಯಿಕ್ ಆಸಿಡ್. ಏನು ಬರುತ್ತೆ ಕಂಪೌಂಡ್? ಕ್ಲೋರೋಪ್ರೊಪನಾಯಿಕ್ ಆಸಿಡ್ ಬರುತ್ತೆ. ದ ಪ್ರೊಡಕ್ಟ್ ಆಪ್ಟೇನ್ಡ್ ಇಸ್, ಪ್ರಾಡಕ್ಟ್ ಯಾವ ತರ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಪ್ರೊಪನಾಯಿಕ್ ಆಸಿಡ್, as strong as propanoic acid, weaker than propanoic acid, stronger than dichloropropanaic acid. ಮೀನ್ಸ್ ಅಸಿಡಿಟಿಯನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಹೌದಾ? ಇದಕ್ಕೊಂದು ಕಾನ್ಸೆಪ್ಟ್ ಇದೆ, ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಡಿಯರ್ ಸ್ಟೂಡೆಂಟ್, ದಿಸ್ ಈಸ್ ಅವರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀನಿ ನಾನು. ದಿಸ್ ಈಸ್ ಮೈ ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ? ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಇಫ್ ಇನ್ ಕೇಸ್ ಇಟ್ ರಿಮೂವ್ಸ್ H+ ನ ಹೊರಗಡೆ ಬಿಟ್ಕೊಡುತ್ತೆ ಅಂತ ಅನ್ಕೋಣ. ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಈ ಕಡೆ ಬಂದು ಕೂತ್ಕೊಳ್ಳುತ್ತಾ? ಏನಾಗುತ್ತೆ ನೋಡಿ ಇದು? ಆರ್ ಸಿ ಡಬಲ್ ಬಾಂಡ್ O ಮೈನಸ್. ಇಸ್ ಕಾಲ್ಡ್ ಆಸ್ ಕಾರ್ಬಾಕ್ಸಿಲೇಟ್ anion. Carboxylate anion. Dear students, the stability of carboxylate anion can decide the strength. ನೆನಪಿರಲಿ. ಹೌದಾ? ಇಫ್ ಇಟ್ ಈಸ್ ಸ್ಟೇಬಲ್, ಏನಿದು? ಮೋರ್ ಅಸಿಡಿಕ್. ಏನಾಗುತ್ತೆ ನಮ್ಗದು? ಮೋರ್ ಅಸಿಡಿಕ್ ಇರುತ್ತೆ. ಇಫ್ ಇಟ್ ಈಸ್ ಅನ್ಸ್ಟೇಬಲ್, ಇದು ಏನಾದರೂ ಅನ್ಸ್ಟೇಬಲ್ ಆದ್ರೆ ಅವಾಗ ಏನಾಗುತ್ತೆ? ಇದು ಲೆಸ್ ಅಸಿಡಿಕ್ ಆಗುತ್ತೆ. ಏನಾಗುತ್ತೆ? ಇದು ಲೆಸ್ ಅಸಿಡಿಕ್ ಆಗುತ್ತೆ. ಏನ್ ಸರ್ ಹಿಂಗಂದ್ರೆ ನೋಡಿ, ಇದು ಸ್ಟೇಬಲ್ ಇದೆ ಅಂತಂದ್ರೆ ಏನ್ ಗೊತ್ತಾ? ಈ ಹೈಡ್ರೋಜನ್ ಈ ಆಕ್ಸಿಜನ್ ಬಿಟ್ಟು ಹೊರಗಡೆ ಹೋಗುತ್ತೆ. ಹೌದಾ? ಆಕ್ಸಿಜನ್ ಅಂದ್ಕೊಂಡು ಡೈಲಾಗ್ ಹೇಳುತ್ತೆ, ಹೋದ್ರೆ ಹೋಗೋ, ನೀನ್ ಇಲ್ದಿದ್ರೆ ಏನು, ನಾನು ಹಾಯಾಗಿರ್ತೀನಿ. ಹೌದಾ? ಇಫ್ ಆಫ್ಟರ್ ರಿಮೂವಲ್ ಆಫ್ H+, ಇಫ್ ದಿಸ್ ಕಾರ್ಬಾಕ್ಸಿಲೇಟ್ anion ಕೀಪ್ ಕ್ವೈಟ್, ಮಸ್ತ್ ಆರಾಮಿತ್ತು ಅಂತಂದ್ರೆ, ಹೌದಾ, ಅವಾಗ ಏನಾಗುತ್ತೆ? ಇದು ಮೋರ್ ಅಸಿಡಿಕ್ ಆಗುತ್ತೆ. ಮೀನ್ಸ್ ಈ ಹೈಡ್ರೋಜನ್ ಏನ್ ಮಾಡುತ್ತೆ? ಪರ್ಮನೆಂಟ್ಲಿ ಬಿಟ್ಕೊಟ್ಟು ಬಿಡುತ್ತೆ ಅದು. ಹೌದಾ? ಸೊ ಇಟ್ ಬಿಕಮ್ಸ್ ಮೋರ್ ಅಸಿಡಿಕ್. ಹೌದಾ? ಹೇಳುವಲ್ಲ ಇದು. ಹೌದಾ? ಇಫ್ ಇಟ್ ಈಸ್ ಅನ್ಸ್ಟೇಬಲ್, ಇದು ಅನ್ಸ್ಟೇಬಲ್ ಆದಾಗ ಏನಾಗುತ್ತೆ? ಅನ್ಸ್ಟೇಬಲ್ ಆದ ತಕ್ಷಣ ಏನ್ ಮಾಡುತ್ತೆ? ಇದು ವಾಪಸ್ ಬೇಡ ಪ್ಲೀಸ್ H+ ನೀನ್ ನನ್ ಬಿಟ್ಟು ಹೋಗಬೇಡ ಡಿಯರ್ ಪ್ರೋಟಾನ್. ಸೊ ಐ ಮಿಸ್ ಯು ಅಂತ ಏನ್ ಮಾಡುತ್ತೆ ಅಂದ್ರೆ ಅದನ್ನ ವಾಪಸ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ. ಹೌದಾ? ದೆನ್ H+ ನೆವರ್ ಗೋ ಅವೇ. H+ ಹೊರಗಡೆ ಹೋಗೋದಿಲ್ಲ. ಸೊ ಇದು H+ ನ ಜಾಸ್ತಿ ಹೊರಗಡೆ ಬಿಡೋದಿಲ್ಲ. ಆಯ್ತಾ? ಯಾಕಂದ್ರೆ H+ ಬಿಟ್ಕೊಟ್ಟ ಮೇಲೆ ಏನಾಗ್ತದೆ? ಅನ್ಸ್ಟೇಬಲ್ ಆಗುತ್ತೆ. ಇದ್ರ ಸ್ಟೆಬಿಲಿಟಿ ಯಾರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದ್ರೆ ನೋಡಿ, ಈ ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ಸ್ ಆಯ್ತಾ, ಹೆವಿ ಆಗಿರುತ್ತೆ ಎಲೆಕ್ಟ್ರಾನ್ಸ್. ಈ ಆಕ್ಸಿಜನ್ ಏನ್ ಮಾಡುತ್ತೆ ಅಂತಂದ್ರೆ ಈ ಕಾರ್ಬನ್ ಹೇಳುತ್ತೆ, ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್, ಕ್ಯಾನ್ ಯು ಶೇರ್ ಮೈ ಬರ್ಡನ್? ಸ್ವಲ್ಪ ನಂಗೆ ಹೆವಿ ಆಗಿದೆ, ಒಂದಿಷ್ಟು ನೀನ್ ಶೇರ್ ಮಾಡ್ತೀನಿ ಅಂತ ಕೇಳುತ್ತೆ. ಹೌದಾ? ಯಾವುದು? ಆಕ್ಸಿಜನ್ ಕಾರ್ಬನ್ ಕೇಳುತ್ತೆ. ಈ ಕಾರ್ಬನ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಯಾರು? ಆರ್ ಅಂತನು. ಯಾರು? ಆರ್ ಅನ್ನೋನು. ಇವನ್ ಏನಾದ್ರು ಇವನ್ಗೆ ಎಲೆಕ್ಟ್ರಾನ್ಸ್ ಕೊಟ್ರೆ, ಅಥವಾ ಇವನ್ ತನ್ನ ಬ್ಯಾಗ್ ಅನ್ನ ಈ ಕಾರ್ಬನ್ ಕೊಟ್ರೆ, ಕಾರ್ಬನ್ ವಿಲ್ ನಾಟ್ ಟೇಕ್ ದಿ ಬ್ಯಾಗ್ ಫ್ರಾಮ್ ಆಕ್ಸಿಜನ್. ಈ ಆಕ್ಸಿಜನ್ ಮೇಲೆ ಇರುವಂತ ಬರ್ಡನ್ ಹೆವಿಯನ್ನ ಇದು ಕಾರ್ಬನ್ ತಗೊಳ್ಳೋದಿಲ್ಲ. ಯಾವಾಗ? ಇಫ್ ಇಟ್ ಗಿವ್ಸ್ ಎಲೆಕ್ಟ್ರಾನ್ ಟು ದಿ ಕಾರ್ಬನ್. ಕಾರ್ಬನ್ ಏನ್ ಡೈಲಾಗ್ ಹೇಳುತ್ತೆ ಗೊತ್ತಾ ಈ ಆಕ್ಸಿಜನ್ಗೆ? ಆಲ್ರೆಡಿ ನನ್ನ ಫ್ರೆಂಡ್ ಒಂದು ಬ್ಯಾಗ್ ಕೊಟ್ಟಿದ್ದಾನಪ್ಪ ನನಗೆ, ನಿನ್ ಬ್ಯಾಗ್ ಅನ್ನು ತಗೊಳಕ್ ಆಗೋದಿಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ಬಿಡುತ್ತೆ. ಸೊ ಇದು ಈ ಆರ್ ಗ್ರೂಪ್ ಎಲೆಕ್ಟ್ರಾನ್ ಕೊಡುತ್ತೆ ಅಂದ್ರೆ ಏನಿದು? ಇಟ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಫ್ ಆರ್ ಈಸ್ ಎ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಏನಾದ್ರು ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಹಾಕಿದ್ರೆ ಏನಾಗ್ತದೆ? ಅನ್ಸ್ಟೇಬಲ್ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಹೌದಾ? ಹಂಗಂದ್ರೆ ಅಸಿಡಿಟಿ ಕಡಿಮೆ ಆಗುತ್ತೆ. ಸಪೋಸ್ ಏನಾದ್ರು ಈ ಆರ್ ಗ್ರೂಪ್ ಕಾರ್ಬನ್ ದಿಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತು ಅಂತ ಅನ್ಕೊಳ್ಳಿ. ಈಗ ಅವಾಗ ಏನಾಗುತ್ತೆ? ದೀಸ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಶೇರ್ಡ್ ಹಿಯರ್. ಹೌದಾ? ಈಸಿಲಿ ಏನಾಗ್ಬಿಡುತ್ತೆ ನಮ್ಗೆ ಇದು? ಇಟ್ ಬಿಕಮ್ಸ್ ಸ್ಟೇಬಲ್. ಅವಾಗ ಏನಾಗುತ್ತೆ? ಇದು ಸ್ಟೇಬಲ್ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಸ್ಟೇಬಲ್. ಇಫ್ ಆರ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, our carboxylate anion becomes stable, so it is more acidic. ನೆನಪಿಟ್ಟುಕೊಳ್ಳಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಇಟ್ ವಿಲ್ ಇನ್ಕ್ರೀಸ್ ದಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನ್ ಮಾಡುತ್ತಾ? ಇಟ್ ವಿಲ್ ಡಿಕ್ರೀಸ್ ದಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಯ್ತಾ? ಕ್ಲಿಯರ್ ಆಯ್ತಾ? ಈಗ ಏನ್ ಮಾಡೋಣ? ಈ ಕ್ವಶನ್ ನ ಸಾಲ್ವ್ ಮಾಡೋಣ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಹೌದಾ? ಏನ್ ಮಾಡ್ತೀನಿ ನಾನು ಈಗ? ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ. ಯಾವುದು? ಪ್ರೊಪನಾಯಿಕ್ ಆಸಿಡ್ ಅಂತ ಇದೆ. ಪ್ರೊಪನಾಯಿಕ್ ಆಸಿಡ್ HVZ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಹೆಲ್ ಓಲಾರ್ಡ್ ಜಿಲೆನ್ಸ್ಕಿ ರಿಯಾಕ್ಷನ್.
ಪ್ರೊಪನಾಯಿಕ್ ಆಸಿಡ್ ಅಂದ್ರೆ ಏನು? H3 H2 COOOH COOH ಹೌದಾ? ಸಿಕ್ಕಾಪಟ್ಟೆ ಓ ಅಂತ ಕರಿಬಾರದು ಅದಕ್ಕೆ, ಹೌದಾ? ದಿಸ್ ಇಸ್ ಆರ್ ಪ್ರೊಪನಾಯಿಕ್ ಆಸಿಡ್. When carboxylic acid contain alpha hydrogen, this is our alpha carbon and these are alpha hydrogen, can react with chlorine in the presence of red phosphorus. In the presence of red phosphorus, then this hydrogen is replaced with chlorine. The alpha hydrogen ಹೋಗಿ ಏನು ಬರುತ್ತೆ ನಮಗೆ? alpha halo compound ಬರುತ್ತೆ. That reaction is called as HVZ reaction. CH3HCl COOH. ನೋಡಿ, ಈಗ ಇಲ್ಲಿಂದ ಏನಾದ್ರು H+ ಹೊರಗಡೆ ಹೋದ್ರೆ ಇದು O- ಆಗುತ್ತಾ? ಏನಿದೆ ಇದು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯಾ? ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯಾ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನ್ ಕೆಲಸ ಮಾಡುತ್ತೆ? Will withdraw electron from this carbon. It can share electron here, becomes stable. ಹೌದಾ? ಸೊ ಸ್ಟೇಬಲ್ ಇದೆ ಅಂತಂದ್ರೆ ಮೀನಿಂಗ್ ಏನು? Here this is chloropropanoic acid is more acidic than propanoic acid. ಪ್ರೊಪನಾಯಿಕ್ ಆಸಿಡ್ ಗಿಂತ ಕ್ಲೋರೋಪ್ರೊಪನಾಯಿಕ್ ಆಸಿಡ್ ಏನಾಗುತ್ತೆ? ಮೋರ್ ಅಸಿಡಿಕ್ ಆಗುತ್ತೆ, ಸ್ಟ್ರಾಂಗ್ ಆಸಿಡ್ ಆಗುತ್ತೆ. ದ ಪ್ರಾಡಕ್ಟ್ ಕ್ಲೋರೋಪ್ರೊಪನಾಯಿಕ್ ಆಸಿಡ್ is stronger acid than propanoic acid. Is our answer. A is our answer. A ಏನಾಯ್ತು ನಮ್ದು ಈಗ? ಆನ್ಸರ್ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಏನಿದೆಯಪ್ಪ ನೆಕ್ಸ್ಟ್ ಕ್ವೆಶ್ಚನ್? The next question. The question is, which is the most suitable reagent for the following conversion? ಇದೊಂದು ಕನ್ವರ್ಜನ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೌದಾ? ಈ ರಿಯಾಕ್ಷನ್ ಗೆ ಯಾವ್ದು ಮೋಸ್ಟ್ ಸುಟೇಬಲ್ ರಿಯೇಜೆಂಟ್ ಅಂತ ನೋಡಿ. ಯಾವ್ದಾಗುತ್ತೆ ಮೋಸ್ಟ್ ಸುಟೇಬಲ್ ರಿಯೇಜೆಂಟ್? ಏನಿದೆ ಅಂತ ನೋಡೋಣ. CH3 CH ಡಬಲ್ ಬಾಂಡ್ CH CH2 C ಡಬಲ್ ಬಾಂಡ್ O CS. ಏನಾಗಿದೆ ಇದು? CH3 CH ಡಬಲ್ ಬಾಂಡ್ CH2 C ಡಬಲ್ ಬಾಂಡ್ OH. ಓನ್ಲಿ ದಿಸ್ ಗ್ರೂಪ್ ಈಸ್ ಚೇಂಜ್ಡ್. ಈ ಗ್ರೂಪ್ ಮಾತ್ರ ಏನಾಗಿದೆ? ಇದು ಆಕ್ಸಿಡೈಸ್ ಆಗಿದೆ, ಹೌದಾ? ದಿಸ್ ಈಸ್ ಪಾಸಿಬಲ್ ಇನ್ 2 ಕೇಸಸ್. ಎರಡು ಕೇಸಲ್ಲಿ ಇದು ಏನಾಗುತ್ತೆ? ಪಾಸಿಬಲ್ ಆಗುತ್ತೆ. ಇದು ಆಕ್ಸಿಡೇಷನ್ ಆಗುತ್ತೆ. ಒಂದು ಏನ್ ಮಾಡಿರ್ಬೇಕು ನಾವು? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿರ್ತೀವಿ, ಹೌದಾ? ಸ್ಟ್ರಾಂಗ್ ಕಂಡೀಷನ್ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಕೀಟೋನ್ಸ್ ಆರ್ ನಾಟ್ ಈಸಿ ಟು ಆಕ್ಸಿಡೈಸ್, ಡಿಫಿಕಲ್ಟ್. ಪಾಪ್ಅಪ್ಸ್ ರೂಲ್ ಫಾಲೋ ಮಾಡ್ತಾವು, ಹೌದಾ? ಈಸಿಲಿ ಆಕ್ಸಿಡೈಸ್ ಆಗೋದಿಲ್ಲ. ಈಗ ನಾವು ಏನು ಯೂಸ್ ಮಾಡಬಹುದು? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡಬಹುದು. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಆರ್ ಎಲ್ಸ್ ನೋಡಿ, ಸಿ ಡಬಲ್ ಬಾಂಡ್ CH3 ಏನಿದು? ಮಿಥೈಲ್ ಕೀಟೋ ಗ್ರೂಪ್ ಕಾಣಿಸ್ತಾ ಇದೆ ನಿಮ್ಗೆ? ನೋಡಿ, ವೆನೆವರ್ CH3 ಗ್ರೂಪ್ is attached to C double bond O group can undergo ಐಡೋಫಾರ್ಮ್ ಟೆಸ್ಟ್, ಹೆಲೋಫಾರ್ಮ್ ಟೆಸ್ಟ್. ನೆನಪಿದೆಯಾ? ಹೆಲೋಫಾರ್ಮ್ ಟೆಸ್ಟ್ ನ ಮಾಡುತ್ತೆ, ಹೆಲೋಫಾರ್ಮ್, ಹೌದಾ? ಸೊ ಇಲ್ಲಿ ಏನ್ ಹಾಕಿರ್ತಾರೆ? ಅಯೋಡಿನ್ ಇನ್ NaOH ಹಾಕಿದ್ರೆ ಏನಾಗುತ್ತೆ ನಮ್ಗೆ? ಇದು ರಿಯಾಕ್ಷನ್ ಆಗುತ್ತೆ. ದೆನ್ ಆಲ್ಸೋ ವಿಲ್ ಗೆಟ್ ದಿಸ್ ಕಂಪೌಂಡ್ ಪ್ಲಸ್ Hi3 ಬರುತ್ತೆ, ಐಡೋಫಾರ್ಮ್. Hi3 ಅಂದ್ರೆ ಐಡೋಫಾರ್ಮ್, ಹೌದಾ? ಇಲ್ಲಿ ನೋಡೋಣ. ಟಾಲನ್ಸ್ ರಿಯೇಜೆಂಟ್ ಇಸ್ ಓನ್ಲಿ ಫಾರ್ ಆಲ್ಡಿಹೈಡ್ಸ್. ಆಲ್ಡಿಹೈಡ್ ಅಲ್ಲ ರೀ, ಕೀಟೋನ್ ಇದು. ಬೆಂಜಾಯಿಲ್ ಪರಾಕ್ಸೈಡ್ ವರ್ಕ್ ಆಗೋದಿಲ್ಲ. ಅಯೋಡಿನ್ ಇನ್ NaOH ಸೊಲ್ಯೂಷನ್. ಎಸ್, ದಿಸ್ ಇಸ್ ಅವರ್ ಆನ್ಸರ್. ಅಯೋಡಿನ್ ಇನ್ NaOH ಸೊಲ್ಯೂಷನ್. ಯಾವ ರಿಯಾಕ್ಷನ್ ರೀ ಇದು? ಹೆಲೋಫಾರ್ಮ್ ಟೆಸ್ಟ್. ಮೋರ್ ಪ್ರಿಸೈಸ್ಲಿ ಐಡೋಫಾರ್ಮ್ ಟೆಸ್ಟ್ ಕರಿತೀವಿ. ಅದನ್ನ ಐಡೋಫಾರ್ಮ್ ಟೆಸ್ಟ್ ಅಂತ ಕರಿತೀವಿ, ಹೌದಾ? ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಇದು ಐಡೋಫಾರ್ಮ್ ಟೆಸ್ಟ್. ಕ್ಲಿಯರ್? ಟಿನ್ ಇನ್ NaOH ಯೂಸ್ ಮಾಡಿದ್ರೆ ರಿಡ್ಯೂಸಿಂಗ್ ಏಜೆಂಟ್ ಆಗುತ್ತೆ ಅದು, ಹೌದಾ? ಅವರ ಐಡೋಫಾರ್ಮ್ ಟೆಸ್ಟ್. Question. Dear students, which of the following is the strongest base? They have given these are the bases. ಕಂಪೇರ್ ಮಾಡೋಣ. ಎ ಅಂದ್ರೆ ಏನದು? CH3POO-. ಹೆಂಗ್ ಫಾರ್ಮ್ ಆಗಿರುತ್ತೆ? ಒಂದು ಎಸಿಡ್ ಆಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಈಗ ಏನ್ ಫಾರ್ಮ್ ಆಗುತ್ತೆ? ಯು ವಿಲ್ ಪ್ರೊಡ್ಯೂಸ್ ದ ಕಂಪೌಂಡ್ ಲೈಕ್ ದಿಸ್, H3POH ಅಂತ ಬರುತ್ತಾ, ಹೌದಾ? ಏನ್ರಿ ಇದು? ಸಿಂಪಲ್. ದಿಸ್ ಈಸ್ ಅವರ್ ಆಸಿಡ್, ದಿಸ್ ಈಸ್ ಅವರ್ ಬೇಸ್. ಯಾವ್ದ್ರಿ ಇವೆರಡು? ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್. ನೀವು ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್, ನಾಟ್ ಕಂಜ್ಯೂಸ್, ಹೌದಾ? ನೀವು ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್, ಹೌದಾ? ಏನಾಗುತ್ತೆ ಅಂತಂದ್ರೆ, ಸಿ ಆಪ್ಷನ್ ಎ ಈ ತರ ಇದೆಯಾ? ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಏನು? Cl- ಇದೆ, ಹೌದಾ? ಬೇಸ್ ಅಂತ ಹೇಳ್ತಿದಾರ.
ಇದಕ್ಕೆ ಆಸಿಡ್ ಹಾಕಿ ನೋಡೋಣ. H ಪ್ಲಸ್ ವಿಲ್ ಪ್ರೊಡ್ಯೂಸ್ HCl. ಏನು ಬರುತ್ತೆ? HCl ಬರುತ್ತೆ. ಹೌದಾ? ಆಪ್ಷನ್ ಸಿ ನೋಡಿ, OH ಮೈನಸ್ ಇದೆಯಾ? ಅವರು H ಪ್ಲಸ್ ಆಡ್ ಮಾಡಿದಾರ, ಏನ್ ಬಂತು? H2O ಬಂತು. H2O ಬರುತ್ತೆ. ಆಪ್ಷನ್ ಡಿ ಅಲ್ಲಿ ಏನಿದೆ? H3O ಮೈನಸ್. ಇದಕ್ಕೆ ಅವರು H ಪ್ಲಸ್ ಆಡ್ ಮಾಡಿದಾರ, ಏನ್ ಬಂತು? H3OH. ಹೌದಾ? ಸ್ಟೂಡೆಂಟ್ಸ್, ಬ್ರಾನ್ಸ್ಟೆಡ್ ಲೋರಿ ಕಾನ್ಸೆಪ್ಟ್ ಅಂತ ಇದೆ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಇಫ್ ಅಸಿಡ್ ಈಸ್ ವೀಕ್, ಇಟ್ಸ್ ಕಾಂಜುಗೇಟ್ ಬೇಸ್ ಈಸ್ ಸ್ಟ್ರಾಂಗ್. ನಮ್ಮ ಅಸಿಡ್ ವೀಕ್ ಇದ್ರೆ ಅದರಿಂದ ಬರುವಂತ ಕಾಂಜುಗೇಟ್ ಬೇಸ್ ಏನಿರುತ್ತೆ? ಸ್ಟ್ರಾಂಗ್ ಇರುತ್ತೆ. ಇಫ್ ಅಸಿಡ್ ಈಸ್ ಸ್ಟ್ರಾಂಗ್, ಕಾಂಜುಗೇಟ್ ಬೇಸ್ ಈಸ್ ವೀಕ್. ಇದು ಕಾಂಜುಗೇಟ್ ಬೇಸ್ ಏನಿರುತ್ತಾ? ವೀಕ್ ಇರುತ್ತೆ. ಹೌದಾ? ಸೊ ಇದು ನಮ್ದು ಕಾನ್ಸೆಪ್ಟ್. ಈಗ ಅವ್ರು ಏನ್ ಕೇಳ್ತಿದ್ದಾರೆ? ಸ್ಟ್ರಾಂಗ್ ಬೇಸ್ ಯಾವ್ದಂತ ಕೇಳ್ತಿದ್ದಾರೆ. ಈ ಬೇಸ್ ಸ್ಟ್ರಾಂಗ್ ಇರಬೇಕಾದ್ರೆ ಇದು ಅಸಿಡ್ ಏನಿರಬೇಕು? ವೀಕ್ ಇರಬೇಕು. ಇದರಲ್ಲಿ ವೀಕ್ ಆಸಿಡ್ ಯಾವುದು ಅಂತ ನೋಡ್ತಾ ಹೋಗೋಣ. ನೋಡಿ, HCl ಇದೆ, ಸಿಟ್ರಿಕ್ ಆಸಿಡ್ ಇದೆ, H2O ಇದೆ, ಆಲ್ಕೋಹಾಲ್ ಇದೆ. ಸ್ಟ್ರಾಂಗ್ ಆಸಿಡ್ ಯಾವುದು? HCl. HCl is stronger than acetic acid, H3OH, which is in turn more stronger than water. ಹೌದಾ? This water is stronger than H3OH. ಎಲ್ಲಕ್ಕಿಂತ ಲೀಸ್ಟ್ ಅಸಿಡಿಕ್ ಯಾವುದು? ಆಲ್ಕೋಹಾಲ್. ಸೊ ಇದು ಲೀಸ್ಟ್ ಅಂದ್ರೆ ಏನು? ಲೆಸ್ ಅಸಿಡ್ ಇದೆ ಅಂತಂದ್ರೆ, ಲೆಸ್ ಅಸಿಡಿಕ್ ಇದೆ ಅಂತಂದ್ರೆ ಇದರಿಂದ ಬರುವಂತ ಬೇಸ್ ಏನಿರುತ್ತೆ? ಸ್ಟ್ರಾಂಗೆಸ್ಟ್ ಇರುತ್ತೆ. ಎಲ್ಲಕ್ಕಿಂತ ವೀಕೆಸ್ಟ್ ಅಸಿಡ್, ಇದರಿಂದ ಬರುವಂತ ಬೇಸ್ ಏನಿರುತ್ತೆ? ಸ್ಟ್ರಾಂಗ್ ಇರುತ್ತೆ. ಸೊ ಸ್ಟ್ರಾಂಗೆಸ್ಟ್ ಬೇಸ್ ಈಸ್ H3O ಮೈನಸ್. ಹಂಗಂದ್ರೆ ಸರ್ ವೀಕೆಸ್ಟ್ ಬೇಸ್ ಯಾವುದು? The base which is produced by the strong acid, so Cl minus. ಇದು is our weakest of them. ಈ ನಾಲ್ಕರಲ್ಲಿ ವೀಕ್ ಇರೋದು ಇದು ಸ್ಟ್ರಾಂಗೆಸ್ಟ್. ಸೊ ಆಪ್ಷನ್ ಡಿ is our answer. ಆಪ್ಷನ್ ಡಿ ಏನಾಯ್ತು ಈಗ? ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ದಿಸ್ ಇಸ್ ಅವರ್ ಬೆಂಜಾಲ್ಡಿಹೈಡ್. ನೋಡಿ, ಒಳ್ಳೆ ಗೊತ್ತಾಗುತ್ತೆ. ಬೆಂಜಾಲ್ಡಿಹೈಡ್ ರಿಯಾಕ್ಟ್ ವಿತ್ H3CHO, aldehyde, in the presence of dilute NaOH upon heating. ಎಸ್ ಫ್ರೆಂಡ್ಸ್, ನೆನಪಿರಲಿ ನೋಡಿ, ಈ ಕಾಂಪೌಂಡ್ ಅಲ್ಲಿ ಏನಿದೆ? ಅಲ್ಫಾ ಹೈಡ್ರೋಜನ್ ಇದೆ. whenever aldehydes or ketones contain alpha hydrogen, when they react with dilute NaOH, ಏನಾಗುತ್ತೆ ರಿಯಾಕ್ಷನ್? ಎಸ್, aldol ಕಂಡೆನ್ಸೇಷನ್ ಆಗುತ್ತೆ. ಏನಾಗುತ್ತೆ ಈಗ? aldol ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಇಲ್ಲಿ ಬರೀತೀನಿ ನೋಡಿ ನಾನು. write the reaction here. Aldol condensation reaction between benzaldehyde and acetaldehyde. Double bond OH plus H3C double bond O. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ ಇದು ನಮ್ದು ಬೆಂಜಾಲ್ಡಿಹೈಡ್. ಹೌದಾ? ದಿಸ್ ಆಲ್ಡಿಹೈಡ್ ಡು ನಾಟ್ ಕಂಟೈನ್ ಅಲ್ಫಾ ಹೈಡ್ರೋಜನ್. ಇಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಏನ್ ಬೇಸ್ ಹಾಕಿರುತ್ತಲ್ಲ, ಬೇಸ್ ವಿಲ್ ಅಬ್ಸ್ಟ್ರಾಕ್ಟ್ ಹೈಡ್ರೋಜನ್ ಫ್ರಮ್ CH ಗ್ರೂಪ್. ಥಿಯರಿ ಇದೆ ಅಲ್ಲ, ಕಾನ್ಸೆಪ್ಟ್ ಇದೆ, ಮೆಕ್ಯಾನಿಸಮ್. ನಿಮ್ಗೆ ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನಾನು. ಶಾರ್ಟ್ಕಟ್ ಏನಂತಂದ್ರೆ, ಈ ತರ ಅಲ್ಡಾಲ್ ಕಂಡೆನ್ಸೇಷನ್ ಬಂದಾಗ, whenever if you come across aldol condensation product, aldol condensation reagent, ಒಂದು ಕೆಲಸ ಮಾಡ್ಬೇಕು. ಏನಂತಂದ್ರೆ, ಯಾವ ಕಾರ್ಬನ್ ಮೇಲೆ ಅಲ್ಫಾ ಹೈಡ್ರೋಜನ್ ಇರುತ್ತಲ್ಲ, ಅಲ್ಲಿಂದ ಏನ್ ಮಾಡ್ಬೇಕು? ಒಂದು ಅಲ್ಫಾ ಹೈಡ್ರೋಜನ್ ಹೊರ ತೆಗಿಬೇಕು. ತೆಗೆದ್ಬಿಟ್ನ ನಾನು, ಎಷ್ಟು ಉಳ್ಕೊಂಡ್ಬಿಡುತ್ತಾ? ಈ ಹೈಡ್ರೋಜನ್ ಅನ್ನ ತಗೊಂಡೋಗಿ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಹೌದಾ? ಅವಾಗ ಏನಾಗುತ್ತೆ? ಇದು ಏನಾಗ್ಬಿಡುತ್ತೆ ನಮ್ಗೆ? ಇದು ಹೈಡ್ರೋಜನ್ ಇಲ್ಲಿಂದ ಬಂದಿರುತ್ತೆ. ಕ್ಲಿಯರ್ ಆಗಿ ಬರೆಯೋಣ, ಕನ್ಫ್ಯೂಷನ್ ಆಗಬೇಡ. ಇಲ್ಲಿ CH3 ಇರುತ್ತಾ, ಇಲ್ಲಿಂದ ಒಂದು ಹೈಡ್ರೋಜನ್ ಇಲ್ಲಿಗೆ ಬರುತ್ತಾ, ನೆನ್ಬಿಟ್ಕೊಳ್ಳಿ ಇದನ್ನ. ಹೌದಾ? ಆಮೇಲೆ ಇದೇನ್ ಕಾರ್ಬನ್ ಇರುತ್ತಾ, ಈ ಕಾರ್ಬನ್ ಇದಕ್ಕೆ ಬಾಂಡ್ ಫಾರ್ಮೇಶನ್ ಮಾಡಿ. ಶಾರ್ಟ್ಕಟ್ ನೋಡ್ರಿ ಇದು. ಇಷ್ಟು ಮಾಡಿದ್ರೆ ಮುಗಿತ್ ಕೆಲಸ. ಇಲ್ಲಿ ಗೆಟ್ ದಿ ಪ್ರಾಡಕ್ಟ್. ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಅಲ್ಫಾ ಹೈಡ್ರೋಜನ್ ಅನ್ನ C ಡಬಲ್ ಬಾಂಡ್ O ಇರುತ್ತಲ್ಲ, ಆ ಆಕ್ಸಿಜನ್ಗೆ ಅಟ್ಯಾಚ್ ಮಾಡಬೇಕು. ಆಮೇಲೆ ಈ C ಡಬಲ್ ಬಾಂಡ್ O ಇರೋ ಕಾರ್ಬನ್ ಇರುತ್ತಲ್ಲ, ಈ ಕಾರ್ಬನ್ಗೆ ನಾವು ಯಾವ ಕಾರ್ಬನ್ ದಿಂದ ಅಲ್ಫಾ ಹೈಡ್ರೋಜನ್ ಕಿತ್ಕೊಂಡಿರ್ತೀವಲ್ಲ, ಆ ಕಾರ್ಬನ್ ತಂದು ಅಟ್ಯಾಚ್ ಮಾಡಿ. ನೋಡಿ, ಅವರ್ ಬೆಂಜಿನ್ ರಿಂಗ್, ನಮ್ದು ಬೆಂಜಿನ್ ರಿಂಗ್ ಇದೆಯಾ? ಆಸ್ ಇಟ್ ಈಸ್. ಹೌದಾ? ಬೆಂಜಿನ್ ರಿಂಗ್ ಮೇಲೆ ಒಂದು ಕಾರ್ಬನ್ ಇತ್ತ, ಇದಕ್ಕೆ OH ಮಾಡಿದ್ನ ನಾನು. ಆಕ್ಸಿಜನ್ಗೆ ಹೈಡ್ರೋಜನ್ ಅಟ್ಯಾಚ್ ಮಾಡಿದ್ನ, OH ಆಯ್ತಾ? H ಅಂತ ಇದೆಯಾ? H ನ ಈ ಕಡೆ ಕೆಳಗಡೆ ಬರೆದಿದ್ದೀನಿ.
ಹೌದಾ? ಆಮೇಲೆ ಇಲ್ಲಿಂದ ಇಲ್ಲಿ ಏನ್ ಉಳ್ಕೊಂಡಿತ್ತು ಈಗ CH3 ಇತ್ತು. ಒಂದು ಹೈಡ್ರೋಜನ್ ತೆಗೆದೆ CH2 ಆಯ್ತು. ಇದನ್ನ ತಗೊಂಡು ಕಾರ್ಬನ್‌ಗೆ ಅಟ್ಯಾಚ್ ಮಾಡಿದೆ. ಸೊ ಇಟ್ ಈಸ್ ಅಟ್ಯಾಚ್ಡ್ ವಿತ್ H2. ಮುಂದಿರೋದು ಆಸ್ ಇಟ್ ಈಸ್ ಡಬಲ್ ಓ ಪವರ್ ಅಲ್ಡಾಲ್. ಸೊ ಅಲ್ಡಾಲ್ ಇದನ್ನ ಏನ್ ಮಾಡಿದ್ದಾರೆ ಅವರು ಹೀಟ್ ಮಾಡಿದ್ದಾರೆ. ದಿಸ್ ಕಂಪೌಂಡ್ ಅಪಾನ್ ಹೀಟಿಂಗ್ ಲೂಸಸ್ ಅ ಮಾಲಿಕ್ಯೂಲ್ ಆಫ್ ವಾಟರ್. ಏನಾಗುತ್ತೆ ನಮಗೆ ಡಿಹೈಡ್ರೇಷನ್ ಆಗುತ್ತೆ. ವಿ ವಿಲ್ ಗೆಟ್ ಅಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಇದು ನಮ್ದು ಅಲ್ಫಾ ಕಾರ್ಬನ್. ಸೊ ನೆಕ್ಸ್ಟ್ ಟು ಅಲ್ಫಾ ಕಾರ್ಬನ್ ಇಸ್ ಬೀಟಾ ಕಾರ್ಬನ್. ಹೌದಾ? ಅಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಬರುತ್ತೆ. ಇದು OH ಗ್ರೂಪ್ ಎಲೆಕ್ಟ್ರಾನ್ಸ್ ತಗೊಂಡು ಹೊರಗಡೆ ಹೋಗುತ್ತೆ. ಹೌದಾ? ಇಲ್ಲಿರೋ ಹೈಡ್ರೋಜನ್ ಏನ್ ಮಾಡುತ್ತೆ, ನಾನು ಒಂದು ಹೈಡ್ರೋಜನ್ ಈ ತರ ಬರಿಬಹುದಾ CH2 ಇರೋದನ್ನ ಅವರ್ CH. ಹೌದಾ? ಈ ತರ ಬರಿಬಹುದಲ್ಲ ಇದನ್ನ. ಇಲ್ಲಿಂದ ಒಂದು ಸಿಂಗಲ್ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಇದು ಡಬಲ್ ಬಾಂಡ್ ಆಗುತ್ತೆ. ಇದು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ಏನ್ ಬರೆಯೋಣ ಈಗ ನಾವೀಗ ಇಸ್ ಆರ್ ಬೆಂಜಿನ್ ರಿಂಗ್. ಬೆಂಜಿನ್ ರಿಂಗ್ ಮೇಲೆ ಒಂದು CH ಇದೆ, H ಇದೆ. ಆಮೇಲೆ ಇಲ್ಲಿ ಡಬಲ್ ಬಾಂಡ್ ಬಂತು, H ಆಯ್ತು. ಅವರ್ ಈಸ್ ಅವರ್ ಕಂಪೌಂಡ್. ಇದು ನಮ್ದು ಕಂಪೌಂಡ್. ಬೆಂಜಿನ್ ರಿಂಗ್ ಮೇಲೆ CH ಡಬಲ್ ಬಾಂಡ್ CH ಅಲ್ಲ. ಸೊ ಲೆಟ್ಸ್ ಸಿ ದ ಆಪ್ಷನ್ಸ್. ಬೆಂಜಿನ್ ರಿಂಗ್ ಮೇಲೆ ಏನಿದೆ ಇದು? ಬೆಂಜಿನ್ ರಿಂಗ್ ಮೇಲೆ CHO ಗ್ರೂಪ್ ಇದೆ. ರಾಂಗ್. ನೋಡಿ ಬೆಂಜಿನ್ ರಿಂಗ್ ಮೇಲೆ CH ಡಬಲ್ ಬಾಂಡ್ CH, ಇಲ್ಲಿ CH3 ಬಂದಿದೆ ರೀ. ಏನ್ ಬಂದಿದೆ ನಮ್ಮ ಪ್ರಾಡಕ್ಟ್ ಅಲ್ಲಿ? CHO ಇದೆ. ಇನ್ನು ರಾಂಗ್. ಆಪ್ಷನ್ ಸಿ ಏನಿದೆ ನೋಡಿ, CH ಡಬಲ್ ಬಾಂಡ್ CH CHO. ಎಸ್, ಕರೆಕ್ಟ್. ಆಯ್ತಾ? ಅವರ್ ರೈಟ್ ಹ್ಯಾಂಡ್. Okay, students, this is last question. The carbonyl compound that does not undergo aldol condensation. ACET 2020 ಅಲ್ಲಿ ಕೇಳಿರೋ ಕ್ವಶನ್. ಯಾವುದು ನಮ್ದೇ ಯಾವುದು ಅಲ್ಡಾಲ್ ಕಂಡೆನ್ಸೇಷನ್ ಮಾಡೋದಿಲ್ಲ. ಕಂಡೀಷನ್ ಏನ್ರಿ ಅಲ್ಡಾಲ್ ಕಂಡೆನ್ಸೇಷನ್ಗೆ? ಅಲ್ಡಾಲ್ ಕಂಡೆನ್ಸೇಷನ್ ಕಂಡೀಷನ್ ಏನು? ಶುಡ್ ಕಂಟೈನ್ ಅಲ್ಫಾ ಹೈಡ್ರೋಜನ್. ಅಲ್ಫಾ ಹೈಡ್ರೋಜನ್ ಇರಲೇಬೇಕು. ಸ್ಟ್ರಕ್ಚರ್ ಬರೆಯೋಣ. ಸ್ಟೋನ್ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ಟ್ರಕ್ಚರ್ ಒಂದಿಷ್ಟು ನಿಮ್ಗೆ ಗೊತ್ತಿರಬೇಕು ಇವೆಲ್ಲ. S3C. ಇದು ಇಸ್ ಅವರ್ ಅಲ್ಫಾ ಹೈಡ್ರೋಜನ್. ಅಲ್ಫಾ ಹೈಡ್ರೋಜನ್ ಇದೆ, ಅಲ್ಡಾಲ್ ಕಂಡೆನ್ಸೇಷನ್ ಮಾಡುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ಫಾರ್ ಡು ನಾಟ್. ಯಾವುದು ಅಲ್ಡಾಲ್ ಕಂಡೆನ್ಸೇಷನ್ ಮಾಡೋದಿಲ್ಲ ಅಂತ ಕೇಳ್ತಿದ್ದಾರೆ. ಹೌದಾ? ಇದು ಅಲ್ಡಾಲ್ ಕಂಡೆನ್ಸೇಷನ್ ಮಾಡುತ್ತೆ. ಇಸ್ ರಾಂಗ್. ಡೈಕ್ಲೋರಸ್ಟಾಲ್ಡಿಹೈಡ್. ಡೈಕ್ಲೋರಸ್ಟಾಲ್ಡಿಹೈಡ್ ಅಂದ್ರೆ ಏನು? L2CHHO. ಡೈಕ್ಲೋರೋ ಅಸ್ಟಾಲ್ಡಿಹೈಡ್. ಎರಡು ಕ್ಲೋರಿನ್ ಇದೆ, ಒಂದು H ಇದೆ. ದಿಸ್ ಇಸ್ ಅವರ್ ಅಲ್ಫಾ ಹೈಡ್ರೋಜನ್. ವಿಲ್ ಆಲ್ಸೋ ಗಿವ್ ಅಲ್ಡಾಲ್ ಕಂಡೆನ್ಸೇಷನ್. ಟ್ರೈಕ್ಲೋರಸ್ಟಾಲ್ಡಿಹೈಡ್ ನೋಡಿ. ಟ್ರೈಕ್ಲೋರಸ್ಟಾಲ್ಡಿಹೈಡ್ ಅಂದ್ರೆ ಏನು? ಅಸ್ಟಾಲ್ಡಿಹೈಡ್ ಅಂದ್ರೆ H3CHO. ಅಸ್ಟಾಲ್ಡಿಹೈಡ್ ಅನ್ನು ಬರಿತೀನಿ ನಾನು, ಇಲ್ಲಿದೆ ನೋಡಿ. H3C ಡಬಲ್ ಬಾಂಡ್ OH. ಈ ಮೂರು ಅಲ್ಫಾ ಹೈಡ್ರೋಜನ್ ಇದೆ. ಇದು ಅಲ್ಡಾಲ್ ಕಂಡೆನ್ಸೇಷನ್ ಮಾಡುತ್ತೆ. ಬಟ್ ಇಲ್ಲಿ ಮೂರು ಹೈಡ್ರೋಜನ್ ಏನ್ ಬಂದಿದೆ? ಇಲ್ಲಿ ಕ್ಲೋರಿನ್ ಬಂದಿದೆ. Cl3CCl3HO. This is called as trichloroacetic acid. ನೋಡಿ, ಅಲ್ಡಾಲ್ ಕಂಡೆನ್ಸೇಷನ್ ಮಾಡೋ ಪಾಸಿಬಿಲಿಟಿ ಇದೆಯಾ? It do not contain alpha hydrogen. No alpha hydrogen. So it will not give aldol condensation. So trichloroacetaldehyde is our answer. ಆಯ್ತಾ? Dear friends, thank you so much. This, dear students, ಸಪೋಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ನೋಡಿ ಶೇರ್ ಮಾಡಿ. And if you have any doubt and feel anything about this video, so please put in comment. Okay, next video ದಲ್ಲಿ ಮತ್ತೆ ಸಿಗೋಣ. Bye.